ಹಾಯ್ ಗೆಳೆಯರೇ, ಅನಂತು ಬಿ ಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನ ಡಿಸೆಂಬರ್ 17ರ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನ ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಬನ್ನಿ ಗೆಳೆಯರೇ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ಪ್ರಶ್ನೆ 1. ಸೈದ್ನಾಯ ಫೆರಿಸನ್ ವಿಚ್ ವಾಸ್ ಸಿ ಇನ್ ದ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಕೇಳಿದಾರೆ. ಸುದ್ದಿಯಲ್ಲಿ ಕಂಡಂತಹ ಸೈದ್ನಾಯಿ ಜೈಲು ಯಾವ ದೇಶದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಸಿರಿಯಾ ಸರಿಯಾದಂತ ಉತ್ತರ. ಅಮಾನವೀಯ ಪರಿಸ್ಥಿತಿಗಳಿಗೆ ಹೆಸರಾದಂತಹ ಈ ಸಿರಿಯಾದ ಸೈದ್ನಾಯ ಜೈಲಿನಿಂದ ಸಾವಿರಾರು ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡಲಾಗಿದ್ದು ಈಗ ಅದು ಸುದ್ದಿಯಲ್ಲಿರುವಂತದ್ದು. ಸೊ ಆ ಕಾರಣಕ್ಕೆ ಅದರ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕಾಗಿರ್ತದ. ಸೊ ಡಮಾಸ್ಕಸ್ನ ಸಮೀಪದಲ್ಲಿರುವಂತಹ ಈ ಜೈಲು 1980ರ ದಶಕದಿಂದಲೂ ಸಿರಿಯನ್ ಮಿಲಿಟರಿ ಪೊಲೀಸ್ನಿಂದ ಕಾರ್ಯನಿರ್ವಹಿಸುತ್ತದೆ. ಇದನ್ನ ಮಾನವ ಕಸಾಯಿಖಾನೆ ಎಂದು ಕೂಡ ಕರೆಯಲಾಗ್ತದ. ಸಿರಿಯಾ ಆಯಕಟ್ಟಿನ ಮಧ್ಯಪ್ರಾಚ್ಯದಲ್ಲಿ ನೆಲೆಗೊಂಡಿದ್ದು ಇದು ಟರ್ಕಿ, ಇರಾಕ್, ಜೋರ್ಡಾನ್, ಇಸ್ರೇಲ್, ಲೆಬನಾನ್ ಮತ್ತು ಮೆಡಿಟೇರಿಯನ್ ಸಮುದ್ರದ ಗಡಿಯಲ್ಲಿರುವಂತದ್ದು ವಿಶೇಷವಾಗಿದೆ. ಸಿರಿಯಾ ಜೈಲು, ಸಿರಿಯಾದಲ್ಲಿರುವಂತಹ ಸೈದ್ನಾಯಿ ಜೈಲು. ಇನ್ನು ಮುಂದಿನ ಪ್ರಶ್ನೆ, ಇಮೇಜಿಂಗ್ ಎಕ್ಸ್ರೇ ಪೋಲಾರಿಮೆಟ್ರಿ ಎಕ್ಸ್ಪ್ಲೋರರ್ ಈಸ್ ಎ ಜಾಯಿಂಟ್ ಮಿಷನ್ ಆಫ್ ವಿಚ್ ಸ್ಪೇಸ್ ಆರ್ಗನೈಸೇಷನ್ ಅಂತ ಕೇಳಿದ್ದಾರೆ. ಅಂದ್ರೆ ಇಮೇಜಿಂಗ್ ಎಕ್ಸ್ರೇ ಪೋಲಾರಿಮೆಟ್ರಿ ಎಕ್ಸ್ಪ್ಲೋರರ್ ಯಾವ ಬಾಹ್ಯಾಕಾಶ ಸಂಸ್ಥೆಯ ಜಂಟಿ ಮಿಷನ್ ಆಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತ ಉತ್ತರ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತಕ್ಕೆ ಸಂಬಂಧಪಟ್ಟಿದ್ದಾಗಿರ್ತದ. ನಾಸಾದ IXPA ಮಿಷನ್ ಡಿಸೆಂಬರ್ 9, 2021ರಂದು ಪ್ರಾರಂಭವಾಗಿದ್ದು ಆಕಾಶ ವಸ್ತುಗಳಿಂದ ಕ್ಷ-ಕಿರಣ ಧ್ರುವೀಕರಣವನ್ನು ಅಧ್ಯಯನ ಮಾಡ್ತದ. ಇದು ಇಟಾಲಿಯನ್ ಸ್ಪೇಸ್ ಏಜೆನ್ಸಿಯ ಸಹಯೋಗವಾಗಿದ್ದು ಇದನ್ನು ಸ್ಪೇಸ್ ಎಕ್ಸ್ ಫಾಲ್ಕನ್ 9 ರಾಕೆಟ್ ನಲ್ಲಿ ಉಡಾವಣೆ ಮಾಡಲಾಗಿದೆ. XPA ದೂರದರ್ಶಕಗಳು ಮತ್ತು ಕಪ್ಪು ಕುಳಿ ಸಕ್ರಿಯ ಗ್ಯಾಲಕ್ಸಿಯ ನ್ಯೂಕ್ಲಿಯಸ್ಗಳು ಮತ್ತು ಹೆಚ್ಚಿನವುಗಳಿಂದ ಹೆಚ್ಚಿನ ಶಕ್ತಿಯ ಕ್ಷ-ಕಿರಣಗಳ ಒಳನೋಟವನ್ನು ಇದು ಒದಗಿಸುವಂತದ್ದಾಗಿರುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಚ್ ಸ್ಟೇಟ್ ಈಸ್ ದ ಹೋಸ್ಟ್ ಆಫ್ 10th ವರ್ಲ್ಡ್ ಆಯುರ್ವೇದ ಕಾಂಗ್ರೆಸ್ ಅಂಡ್ ಆರೋಗ್ಯ ಎಕ್ಸ್ಪೋರೇಷನ್ 2024 ಅಂದ್ರೆ ಯಾವ ಒಂದು ರಾಜ್ಯವು 10ನೇ ವಿಶ್ವ ಆಯುರ್ವೇದ ಕಾಂಗ್ರೆಸ್ ಮತ್ತು ಆರೋಗ್ಯ ಎಕ್ಸ್ಪೋ 2024ರ ಆತಿಥ್ಯವಾಗಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಉತ್ತರಾಖಂಡ್ ಸರಿಯಾದಂತ ಉತ್ತರ. ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅವರು ಡಿಸೆಂಬರ್ 12, 2024ರಂದು ಡೆಹ್ರಾಡೂನ್ನಲ್ಲಿ 10ನೇ ವಿಶ್ವ ಆಯುರ್ವೇದ ಕಾಂಗ್ರೆಸ್ ಮತ್ತು ಆರೋಗ್ಯ ಎಕ್ಸ್ಪೋ 2024 ಪ್ರಾರಂಭಿಸಿದರು. ಇದು ಮೊದಲ ಆಯುರ್ವೇದ ಸಮ್ಮೇಳನವು 2002ರಲ್ಲಿ ಕೇರಳದ ಕೊಚ್ಚಿಯಲ್ಲಿ ನಡೆಯಿತು. ಹೌದಾ? ಮೊದಲನೆಯ ಆಯುರ್ವೇದ ಸಮ್ಮೇಳನ ಯಾವಾಗ ನಡೀತಂದ್ರೆ 2002ರಲ್ಲಿ ಕೇರಳದ ಕೊಚ್ಚಿಯಲ್ಲಿ ನಡೆಯಿತು ಮತ್ತು ಈ ಕಾರ್ಯಕ್ರಮ ಪ್ರತಿ 2 ವರ್ಷಗಳಿಗೊಮ್ಮೆ ಇದನ್ನು ನಡೆಸಲಾಗುತ್ತದೆ. ಇನ್ನು 9ನೆಯ ಸಂಪಾದಕರು ಗೋವಾದಲ್ಲಿ ಡಿಸೆಂಬರ್ 8 ಮತ್ತು 11, 2022ರವರೆಗೆ ನಡೆಯಿತು. 2024ರ ಕಾಂಗ್ರೆಸ್ ಡಿಸೆಂಬರ್ 12 ಮತ್ತು 15ರಿಂದ ಆಯುರ್ವೇದವನ್ನು ಉತ್ತೇಜಿಸುವ ಮತ್ತು ಕೇಂದ್ರ ಆಯುಷ್ ಸಚಿವಾಲಯ ಮತ್ತು ವಿಶ್ವ ಆಯುರ್ವೇದ ಫೌಂಡೇಶನ್ ಆಯೋಜಿಸಿದ ಸಂಶೋಧನಾ ಪ್ರಸ್ತುತಿಗಳನ್ನು ಒಳಗೊಂಡ ಡಿಜಿಟಲ್ ಆರೋಗ್ಯ ಆಯುರ್ವೇದ ದೃಷ್ಟಿಕೋನ ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುವಂತದ್ದಾಗಿರ್ತದ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಚ್ ಸಿಟಿ ಈಸ್ ದ ಹೋಸ್ಟ್ ಆಫ್ 10th ಏಷಿಯನ್ ಪೆಸಿಫಿಕ್ ಡೀಪ್ ಗೇಮ್ಸ್ 2024 ಅಂತ ಕೇಳಿದ್ದಾರೆ. ಅಂದ್ರೆ 10ನೆಯ ಏಷ್ಯಾ ಪೆಸಿಫಿಕ್ ಡೀಪ್ ಗೇಮ್ಸ್ 2024ರ ಆತಿಥ್ಯ ನಗರ ಯಾವುದು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಕೌಲಾಲಂಪುರ್, ಮಲೇಷಿಯಾದ ಕೌಲಾಲಂಪುರ್ ಸರಿಯಾದ ಉತ್ತರ. ಕೌಲಾಲಂಪುರದಲ್ಲಿ ನಡೆದ 10ನೇ ಏಷ್ಯಾ ಪೆಸಿಫಿಕ್ ಡೀಪ್ ಗೇಮ್ಸ್ ನಲ್ಲಿ 55 ಪದಕಗಳನ್ನು ಗೆದ್ದ ಭಾರತ ತಂಡವನ್ನು ಡಾಕ್ಟರ್ ಮನ್ಸುಖ್ ಮಾಂಡವಿಯ ಪ್ರಶಂಸಿಸಿದ್ದಾರೆ. 68 ಸದಸ್ಯರ ತಂಡವು 8 ಚಿನ್ನ, 18 ಬೆಳ್ಳಿ ಮತ್ತು 29 ಕಂಚಿನ ಪದಕಗಳನ್ನು ಗಳಿಸಿ 2015ರಲ್ಲಿ 5 ಪದಕಗಳನ್ನು ಮೀರಿಸುವ ಮೂಲಕ ತಮ್ಮ ಅತ್ಯುತ್ತಮ ಪ್ರದರ್ಶನವನ್ನು ಸಾಧಿಸಿದೆ. ಹೌದು, ಈ ತಂಡವು 7 ಕ್ರೀಡೆಗಳಲ್ಲಿ ಸ್ಪರ್ಧಿಸಿತು. ಅಥ್ಲೆಟಿಕ್ಸ್ ಹೆಚ್ಚು ಪದಕಗಳನ್ನ 28,
ತರಬೇತಿ ಮತ್ತು ಪ್ರಯಾಣಕ್ಕಾಗಿ ಭಾರತೀಯ ಕ್ರೀಡಾ ಪ್ರಾಧಿಕಾರ ಇದನ್ನು ಬೆಂಬಲಿಸುತ್ತದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಚ್ ಇಂಡಿಯನ್ ಪ್ಲೇಯರ್ ಹ್ಯಾಸ್ ಬಿಕೇಮ್ ದ ಯಂಗೆಸ್ಟ್ ಚೆಸ್ ಚಾಂಪಿಯನ್ ಇನ್ ದ ವರ್ಲ್ಡ್ ರೀಸೆಂಟ್ಲಿ ಅಂತ ಕೇಳಿದಾರ. ಯಾವ ಭಾರತೀಯ ಆಟಗಾರ ಇತ್ತೀಚೆಗೆ ವಿಶ್ವದ ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಆಗಿದ್ದಾರ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಗುಕೇಶ್ ಡಿ ಎಂಬುದು ಸರಿಯಾದ ಉತ್ತರ. 18ನೇ ವಯಸ್ಸಿನಲ್ಲಿ ಧಮ್ರಾಜು ಗುಕೇಶ್ ಅವರು ಸಿಂಗಾಪುರದಲ್ಲಿ ನಡೆದ ಡಿಂಗ್ ಲಿರೆನ್ ಅವರನ್ನ ಸೋಲಿಸುವ ಮೂಲಕ ಗ್ಯಾರಿ ಕಸ್ಟ್ರೋಮ್ ಅವರ ದಾಖಲೆಯನ್ನು ಮುರಿದು ಅತ್ಯಂತ ಕಿರಿಯ ಚೆಸ್ ಚಾಂಪಿಯನ್ ಆಗಿದ್ದಾರೆ. ಅವರ ಯಶಸ್ಸು ಅಸಾಧಾರಣ ಗಮನ, ಸೀಮಿತ ಸಾಮಾಜಿಕ ಮಾಧ್ಯಮ ಬಳಕೆ ಮತ್ತು 11ರಿಂದ ಪ್ರಾರಂಭವಾದಾಗಿನಿಂದ ಚೆಸ್ಗೆ ಬಲವಾದ ಸಮರ್ಪಣೆಯಿಂದ ಬಂದಿತು. ಗುಕೇಶ್ ಇನ್ನೂ ತನ್ನ ಪೂರ್ಣ ಸಾಮರ್ಥ್ಯವನ್ನ ತಲುಪಿಲ್ಲ ತಜ್ಞರು ನಂಬುತ್ತಾರೆ. ಅವರನ್ನ ಚೆಸ್ ಚಾಂಪಿಯನ್ಗಳ ಗಣ್ಯ ವಂಶಾವಳಿಯ ಭಾಗವಾಗಿ ಗುರುತಿಸಿರುವಂತದ್ದು ವಿಶೇಷವಾಗಿದೆ. ಹೌದಾ? ಇನ್ನ ಮುಂದಿನ ಪ್ರಶ್ನೆ, ಹೋಮಿ ಬಾಬಾ ಚೇರ್ ಸ್ಕೀಮ್ ಈಸ್ ಅಡ್ಮಿನಿಸ್ಟ್ರೇಟೆಡ್ ಬೈ ವಿಚ್ ಆರ್ಗನೈಸೇಷನ್ ಅಂತ ಕೇಳಿದ್ದಾರೆ. ಹೋಮಿ ಬಾಬಾ ಚೇರ್ ಯೋಜನೆಯನ್ನ ಯಾವ ಸಂಸ್ಥೆಯು ನಿರ್ವಹಿಸುತ್ತದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಪರಮಾಣು ಶಕ್ತಿ ಇಲಾಖೆ ಸರಿಯಾದಂತ ಉತ್ತರ. ಹೋಮಿ ಬಾಬಾ ಚೇರ್ ಯೋಜನೆಯನ್ನ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನದ ರಾಜ್ಯ ಸಚಿವರು ರಾಜ್ಯಸಭೆಯಲ್ಲಿ ಮಂಡಿಸಿದರು. ಪರಮಾಣು ಶಕ್ತಿ ಇಲಾಖೆಯಿಂದ ನಿರ್ವಹಿಸಲ್ಪಡುತ್ತದೆ. ಇದು ನಿರ್ಣಾಯಕ ತಂತ್ರಜ್ಞಾನಗಳಲ್ಲಿ ವಿಶಿಷ್ಟ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳನ್ನ ಬೆಂಬಲಿಸುತ್ತದೆ. ಈ ಯೋಜನೆಯು 1 ರಿಂದ 5 ವರ್ಷಗಳವರೆಗೆ ಇರುತ್ತದೆ. ಆಯ್ಕೆ ಸಮಿತಿಯು ನಿರ್ಧರಿಸಿದಂತೆ ಗೌರವಧನ ಮತ್ತು ಭತ್ಯೆಗಳನ್ನು ನೀಡುವಂತದ್ದಾಗಿದೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರೀಸ್ ಪಾರ್ಟಿಸಿಪೇಟೆಡ್ ಇನ್ ಟ್ರೈಲೇಟರಲ್ ಏರ್ ಕಾಂಬ್ಯಾಟ್ ಎಕ್ಸರ್ಸೈಸ್ ಕಾಲ್ಡ್ ಡೆಸರ್ಟ್ ನೈಟ್. ಡೆಸರ್ಟ್ ನೈಟ್ ಎಂಬ ತ್ರಿಪಕ್ಷೀಯ ವಾಯು ಯುದ್ಧ ವ್ಯಾಯಾಮದಲ್ಲಿ ಯಾವ ದೇಶಗಳು ಭಾಗವಹಿಸಿದ್ದವು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಭಾರತ, ಫ್ರಾನ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್. ಭಾರತ, ಫ್ರಾನ್ಸ್ ಮತ್ತು UAE ರಕ್ಷಣಾ ಸಹಕಾರ ಮತ್ತು ವಾಯುಪಡೆ ಕೌಶಲ್ಯಗಳನ್ನು ಹೆಚ್ಚಿಸಲು ಡೆಸರ್ಟ್ ನೈಟ್ ವ್ಯಾಯಾಮವನ್ನು ಪ್ರಾರಂಭಿಸಿದವು. ಭಾರತೀಯ ವಾಯುಪಡೆಯು ಸುಖ್ನಯು 30 MKIಗಳು ಮತ್ತು ಇತರ ವಿಮಾನಗಳನ್ನು ಬಳಸಿದರೆ ಫ್ರೆಂಚ್ ರಫೇಲ್ ಜೆಟ್ಗಳು ಮತ್ತು UAE F-16ಗಳು ಅಲ್ ದಾಫ್ರಾ ವಾಯುನೆಲೆಯಿಂದ ಕಾರ್ಯನಿರ್ವಹಿಸಿದವು. ಚೀನಾದ ಪ್ರಭಾವದ ವಿರುದ್ಧ ಇಂಡೋ ಪೆಸಿಫಿಕ್ ಮತ್ತು ಪರ್ಷಿಯನ್ ಕೊಲ್ಲಿಯಲ್ಲಿ ಬಾಂಧವ್ಯವನ್ನ ಬಲಪಡಿಸುವ ಗುರಿಯನ್ನು ಹೊಂದಿರುವ ಈ ವ್ಯಾಯಾಮವು ಅರಬ್ಬಿ ಸಮುದ್ರದಲ್ಲಿ ದೊಡ್ಡ ಪ್ರಮಾಣದ ವಿದ್ಯುತ್ ತಂತ್ರಗಳನ್ನು ಒಳಗೊಂಡಿತ್ತು. ಇನ್ನ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ಪೋರ್ಟಲ್ ಡೆವಲಪ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಟು ಎಂಪವರ್ ಸಿಟಿಜನ್ಸ್ ಅಂಡ್ ಅಡ್ರೆಸ್ ಫ್ರಾಡ್ ಕಮ್ಯುನಿಕೇಶನ್? ಅಂದ್ರೆ ನಾಗರಿಕರನ್ನ ಸಶಕ್ತಗೊಳಿಸಲು ಮತ್ತು ವಂಚನೆ ಸಂವಹನಗಳನ್ನು ಪರಿಹರಿಸಲು ದೂರ ಸಂಪರ್ಕ ಇಲಾಖೆ ಅಭಿವೃದ್ಧಿಪಡಿಸಿರುವಂತ ಪೋರ್ಟಲ್ನ ಹೆಸರು ಏನಂತ ಕೇಳಿದಾರ. ಇದಕ್ಕೆ ಸರಿಯಾದಂತ ಉತ್ತರ ಸಂಚಾರ ಸಾಥಿ ಎಂಬುದು ಸರಿಯಾದ ಉತ್ತರ. ವಂಚನೆ ಮತ್ತು ಅಪೇಕ್ಷಿಸದ ಸಂವಹನಗಳನ್ನು ವರದಿ ಮಾಡಲು ನಾಗರಿಕರಿಗೆ ಸಹಾಯವನ್ನ ಮಾಡಲು ದೂರ ಸಂಪರ್ಕ ಇಲಾಖೆ ಸಂಚಾರ ಸಾಥಿ ಪೋರ್ಟಲ್ ಅನ್ನ ಪ್ರಾರಂಭಿಸಿತು. ಈ ಪೋರ್ಟಲ್ ಅನ್ನ ಚೆಕ್ ಸೌಲಭ್ಯವನ್ನು ಹೊಂದಿದ್ದು ಬಳಕೆದಾರರಿಗೆ ವಂಚನೆಯನ್ನ ಪುನರಾವರ್ತಿಸಲು ಅನುವು ಮಾಡಿಕೊಡುತ್ತದೆ. ಮೊಬೈಲ್ ಸಂಪರ್ಕಗಳ ಹ್ಯಾಂಡ್ಸೆಟ್ಗಳು, ಬೃಹತ್ SMS ಕಳುಹಿಸುವವರು ಮತ್ತು ವಾಟ್ಸ್ಆಪ್ ಖಾತೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲು DOT ಅನ್ನು ಸಕ್ರಿಯಗೊಳಿಸುತ್ತದೆ. DOT ಮತ್ತು ಟೆಲಿಕಾಂ ಸೇವಾ ಪೂರೈಕೆದಾರರು ಒಂದು ವ್ಯವಸ್ಥೆಯನ್ನ ಇದರಿಂದ ರಚಿಸಿದ್ದಾರೆ. ಹೌದಾ? ಇನ್ನು ಮುಂದಿನ ಪ್ರಶ್ನೆ, ವಿಚ್ ಕಂಟ್ರಿ ಹ್ಯಾಸ್ ಲಾಂಚ್ಡ್ ದ ವರ್ಲ್ಡ್ಸ್ ಫಸ್ಟ್ ಟ್ಯಾಕ್ಸಾನಮಿಯಾ ಮತ್ತು ಗ್ರೀನ್ ಸ್ಟೀಲ್ ಅಂತ ಪ್ರಶ್ನೆ ಇದೆ. ಯಾವ ದೇಶವು ವಿಶ್ವದ ಮೊದಲು ಹಸಿರು ಉಕ್ಕಿನ ಜೀವಿ ವರ್ಗೀಕರಣವನ್ನ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಭಾರತ ಸರಿಯಾದಂತ ಉತ್ತರ. ಭಾರತವು ಉಕ್ಕಿನ ಉದ್ಯಮದಲ್ಲಿ ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಹಸಿರು ಉಕ್ಕಿನ ಮೊದಲ ವರ್ಗೀಕರಣವನ್ನ ಪ್ರಾರಂಭಿಸಿದೆ.
ಟಾಕ್ಸೇನಿಮಿಯಾ ಗ್ರೀನ್ ಸ್ಟೀಲ್ ಅನ್ನ 2.2 ಟನ್ಗಿಂತ ಕಡಿಮೆಯಿರುವ CO2 ಹೊರಸೂಸುವಿಕೆಯನ್ನು ಹೊಂದಿರುವಂತೆ ವಿವರಿಸುತ್ತದೆ. ಈ ಒಂದು ಉಪಕ್ರಮವು ಕಡಿಮೆ ಇಂಗಾಲದ ಆರ್ಥಿಕತೆಯನ್ನು ಉತ್ತೇಜಿಸಲು ಹಸಿರು ಉಕ್ಕಿನ ರಾಷ್ಟ್ರೀಯ ಮಿಷನ್ನ ಒಂದು ಭಾಗವಾಗಿದೆ. ಹೌದು. ಮುಂದಿನ ಪ್ರಶ್ನೆ, ಲಟಾಕಿಯಾ ಫೋರ್ಟ್ ವಿಚ್ ವಾಸ್ ಸಿ ಇನ್ ದ ನ್ಯೂಸ್ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಲಟಾಕಿಯಾ ಬಂದರವು ಯಾವ ದೇಶದಲ್ಲಿ ಇದೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿರಿಯಾ ಸರಿಯಾದಂತ ಉತ್ತರ. ಇಸ್ರೇಲಿನ ಸೇನೆಯು ಲಟಾಕಿಯಾ ಬಂದರಿನಲ್ಲಿ ನವ ಹಡಗುಗಳನ್ನು ಸೇರಿದಂತೆ ಪ್ರಮುಖ ಸಿರಿಯನ್ ಮಿಲಿಟರಿ ಸೈಟ್ಗಳ ಮೇಲೆ ದಾಳಿಯನ್ನ ಮಾಡಿದ್ದು, ಪೂರ್ವ ಮೆಡಿಟೇರಿಯನ್ ಕರಾವಳಿಯಲ್ಲಿ ನೆಲೆಗೊಂಡಿರುವ ಲಟಾಕಿಯಾ ಬಂದರವು ರಫ್ತಿಗೆ ಸಿರಿಯಾದ ಮುಖ್ಯ ಬಂದರು ಆಗಿರುವಂತದ್ದು. ಈ ಬಂದರು ಹತ್ತಿ ಜಿನ್ನಿಂಗ್, ಸಸ್ಯಜನ್ಯ ಎಣ್ಣೆ ಸಂಸ್ಕರಣೆ ಮತ್ತು ಸ್ಟಾಂಜ್ ಮೀನುಗಾರಿಕೆಯಂತಹ ಸ್ಥಳೀಯ ಕೈಗಾರಿಕೆಗಳನ್ನ ಬೆಂಬಲಿಸುತ್ತದೆ. ಹೌದಾ? ಇನ್ನ ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.